ಅಬ್ಜೆಕ್ಷನ್ ಮಾಡಿದ್ದಾರೆ. ಅದ್ರ ಸಂಬಂಧ ಕನ್ನಡ ಪರ ಹೋರಾಟಗಾರರು ಆ ಕಂಪ್ಲೇಂಟಿನ ಆಧಾರದ ಮೇಲೆ FIR ಮಾಡಿ ಆತನ್ನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿದ್ದಾರೆ. ಮೀನ್ ವೈಲು ನಮ್ಮ ಕಾಲೇಜ್ನವರು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವನ್ನ ಕೆಲಸದಿಂದ ತೆಗೆಯೋದಕ್ಕೂ ಅವರು ಮಾತಾಡಿದ್ದಾರೆ. ಅದನ್ನು ಅವನ್ನ ಕೆಲಸದಿಂದನೂ ತೆಗ್ದಿದ್ದಾರೆ ಅಂತ ಹೇಳ್ತಾ ಇದಾರೆ. ಪ್ರಿನ್ಸಿಪಲ್ ತೆಗ್ದಿದ್ದಾರೆ ಸರ್. ಇವ್ರು ಹೇಳ್ಬಿಡಿ ಹೇಳಿ ಸರ್. ನೀವು FIR ಅಂತೂ ಆಗಿದೆ. ಅವ್ರ ಪ್ರಿನ್ಸಿಪಲ್ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಾಗಿದೆ ಅದನ್ನ ಹೇಳ್ಬಿಡಿ. FIR ಮಾಡಿದ್ವಿ, ಅರೆಸ್ಟ್ ಮಾಡಿದೀವಪ್ಪ. ಅರೆಸ್ಟ್ ಮಾಡಿದ್ವಿ. ನಿಮ್ದು ಹೇಳಿ ಸರ್. ನನ್ನ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ನಾಗೇನಹಳ್ಳಿ ಅಲ್ಲಿ ಕಾಫಿ ತೋಟದ ರೈತರ ಮಗ. ಆಯ್ತಾ, ನಾನು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದ್ದೀನಿ, ಕೆಲಸ ಮಾಡಿದೀನಿ, ಎಲ್ಲ ಮಾಡಿದೀನಿ. ಇದು ವಿಷಯ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟ್ ಹಾಗೆ ಹಾಗೆ ನಾವು ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದೀವಿ. ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ. ನಮ್ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ, ಅವ್ನ ಕ್ಯಾಂಪಸ್ಗೆ ಬರಲ್ಲ. ಆಯ್ತಾ, ಒಂದಾಯ್ತು. ಎರಡನೇದು FIR ಆಗಿದೆ. ಎರಡಾಯ್ತು. ಪೊಲೀಸ್ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಅವನು ಕ್ಯಾಂಪಸ್ಗೆ ಬರಲ್ಲ. ನಾವು ಆಲ್ರೆಡಿ ಚಾರ್ಜ್ ಹ್ಯಾಂಡ್ ಓವರ್ ಮಾಡಕ್ ಹೇಳಿದೀವಿ. ಅವರು ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತಾ ಇದಾರೆ. ನಮ್ಮ ಕನ್ನಡದ ಎಲ್ಲಾ ಪ್ರೋಗ್ರಾಮ್ಗಳಿಗೂ ನಾವು ಎನ್ಕರೇಜ್ ಮಾಡ್ತಾ ಇದೀವಿ, ಮುಂದೆನೂ ಮಾಡ್ತೀವಿ. ಇದು ಒಂದ್ ದಿವಸ ಫುಲ್ ಮಾಡಿದೀವಿ ನಾವು. ಕನ್ನಡ ರಾಜ್ಯೋತ್ಸವ ಒಂದ್ ದಿವಸ ಮಾಡಿದೀವಿ, ಮುಂದೆನೂ ಮಾಡ್ತೀವಿ. ಚೀಫ್ ಗೆಸ್ಟ್ ಆಗಿ ನೆಕ್ಸ್ಟ್ ಟೈಮ್ ಕರಿತೀನಿ ನಾನು. ಇಲ್ಲ ಕೇಳಿ. ಕಾಲೇಜಿನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಂತೋಷ್ ಮತ್ತೆ ದರ್ಶನ್ ಅಂತಕ್ಕಂಥವ್ರು ಈ ಕೂಡಲೇ ಅನೌನ್ಸ್ ಮಾಡಬೇಕು. ಅವ್ರಿಬ್ರು ನಾಳೆ ಬೆಳಿಗ್ಗೆ ಇಲ್ಲಿ ಇರಬಾರ್ದು. ನೀವು ರೈತರ ಮಕ್ಕಳು ಅಂತ ಇದ್ರೆ ನಾವೆಲ್ಲರೂ ರೈತರ ಮಕ್ಕಳು. ಚೇತನ್ ಗೌಡರು ರೈತರ ಮಕ್ಕಳು, ನಾವೆಲ್ಲಿರೋ ರೈತರ ಮಕ್ಕಳು, ವಿಜಯ್ ಕುಮಾರ್ ಅವ್ರ ರೈತರ ಮಕ್ಕಳು, ನಾವೆಲ್ಲ ರೈತರ. ಈಗ ನಮ್ ಪಾಯಿಂಟ್ ಇಷ್ಟೇ ಸರ್. ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇರೋದ್ರಿಂದ ಇಮಿಡಿಯೇಟ್ ಆಕ್ಷನ್. ನಾಳೆ ಬೆಳಿಗ್ಗೆಯಿಂದ ಅವ್ರು ಇರ್ಕೂಡುದಿಲ್ಲ. ಮಂಜು, ಇಲ್ಲಿ ಯಾರಿದ್ದಾರೆ? ಅವ್ರಿಬ್ರು ಇರಬಾರ್ದು. ಮೂರನೇದು, ಈಗ ಆಗಿರೋ ಈ ಒಂದು ಇನ್ಸಿಡೆಂಟ್ ಆಗಿದೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ವಾರ 2 ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡಲೇ ಕನ್ನಡ ರಾಜ್ಯೋತ್ಸವ ಏನಾದ್ರೂ ನೀವು ನಮ್ಮ ಹತ್ರ ದುಡ್ಡಿಲ್ಲ ರಾಜ್ಯೋತ್ಸವ ಮಾಡೋದಕ್ಕೆ. ಇನ್ನೊಂದು ವಾರ 2 ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡ್ಬೇಕು. ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಟ್ಟಿಲ್ಲ ಅಂದ್ರೆ ಸರ್ ನಾವು ಇನ್ನೊಂದು ವಾರ 2 ವಾರದಲ್ಲೇ ಈಗಾಗಿರೋ ತಪ್ಪಿಗೆ ಕ್ಷಮೆ ಏನಪ್ಪಾ ಅಂದ್ರೆ ನಿಮ್ ಕಾಲೇಜ್ ಒಳಗಡೆ ಅದ್ದೂರಿ ಕನ್ನಡ ಎರಡನೇದು ಒಂದ್ ನಿಮಿಷ ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಅದೇ ಭಾಷೆ